ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಈ ಬಿಡದಿ ಹೋಬಳಿಯ ಬಳಿ AICT ಒಂದು ಜಾಗ ಬರ್ತಾ ಇದೆ. AICT ಬರ್ತಾ ಇದೆ. ಆ ಒಂದು ಸ್ಪೆಷಾಲಿಟಿ ಏನಂದರೆ, ಈ ಒಂದು 2000 ಎಕರೆಗೂ ಹೆಚ್ಚು ಜಾಗದಲ್ಲಿ ಈ ಒಂದು ದೇಶದ ಮೊದಲ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ಅಂದರೆ AI ಆ ಒಂದು ಕ್ಯಾಟಗರಿಯ ನಗರ ಬರ್ತಾ ಇದೆ. ಅಂದರೆ ಏನಂದರೆ, ಈ ಕೆಲಸ ವಾಸ ಮತ್ತು ಉಲ್ಲಾಸ ಎಂಬ ಪರಿಕಲ್ಪನೆಯಿಂದ ಈ ಒಂದು ಉಪನಗರ ಯೋಜನೆಗೆ ಆಲ್ರೆಡಿ ನಿರ್ಮಾಣಕ್ಕೆ ಒಂದು ಅಡಿಗಲ್ಲನ್ನು ಹಾಕಿದ್ದಾರೆ. ಒಟ್ಟು 9 ಗ್ರಾಮಗಳ ವ್ಯಾಪ್ತಿಯಲ್ಲಿ 8493 ಎಕರೆ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಆ ಪೈಕಿ 2000 ಎಕರೆ AICT ನಿರ್ಮಾಣ ಆಗುತ್ತೆ ಅಂತ ಈ ಒಂದು ವರದಿಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವರದಿ ಆಲ್ರೆಡಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಏನೇನು ಬರ್ತಾ ಇದೆ ಈ ಒಂದು ಸಿಟಿಗಳಲ್ಲಿ ಅಂತ ನೋಡೋದಾದರೆ, ಈ ಒಂದು ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆ ಅಡಿಯಲ್ಲಿ ಬರ್ತಾ ಇದೆ. ಈ ಒಂದು ಇದರಲ್ಲಿ ಏನಾಗುತ್ತೆ, ಈಗ ಆಲ್ರೆಡಿ 6000 ಎಕರೆ ಖಾಸಗಿ ಮಾಲೀಕತ್ವದ ಜಮೀನಿದೆ, 6700 ಎಕರೆ. ಇನ್ನೊಂದು 750 ಎಕರೆ ಸರ್ಕಾರಿ ಜಮೀನಿದೆ. ಇನ್ನೊಂದು 1000 ಎಕರೆ ಜಲಮೂಲಗಳಿಂದ ಆವೃತವಾಗಿರುವಂಥ ಒಂದು ಪ್ರದೇಶ ಆಗಿದೆ. ಇದೆಲ್ಲ ಬರೋದಕ್ಕೆ ಕೇವಲ ಇನ್ನು 3-4 ವರ್ಷಗಳಲ್ಲೇ ಈ ಯೋಜನೆ ಪೂರ್ಣಗೊಳ್ಳಲಿದೆ ಅಂತ ಕೂಡ ಸರ್ಕಾರದ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಮೀಡಿಯಾಗಳಿಗೆ ಹೇಳಿದ್ದಾರೆ ಆಲ್ರೆಡಿ. ಏನಂದರೆ, ಈ ಒಂದು AI ಸಂಬಂಧಿತ ಅಂದರೆ ಕೃತಕ ಬುದ್ಧಿಮತ್ತೆ ಆಧಾರಿತದಂಥ ಈ ಒಂದು ಸಿಟಿಯಿಂದ ಎಲ್ಲ ಉದ್ಯೋಗ ಸೃಷ್ಟಿ ಹಾಗೂ ಸ್ಥಳೀಯರಿಗೆ ಉದ್ಯೋಗ ಮತ್ತು ಏನು ಹೇಳ್ತಾರೆ, ಮುಖ್ಯ ರಸ್ತೆಗಳಿಗೆ ಮೇಜರಾಗಿ ಸಂಪರ್ಕವನ್ನು ಕಲ್ಪಿಸಿ ಈ ಒಂದು ಯೋಜನೆಯನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಈ ಒಂದು ಮೆಟ್ರೋ ಕಾಮಗಾರಿ ಕೂಡ ಬರುತ್ತೆ. ಮೂರನೇ ಹಂತದ ಮೆಟ್ರೋ ಕಾರ್ಯ ಕೂಡ ಬರುತ್ತೆ ಅಂತ ಈ ವರದಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಏನೇ ಆಗಲಿ, ಒಂದು ಬಿಡದಿ ಸುತ್ತಮುತ್ತ ಈ ಒಂದು ಉಪನಗರ ಯೋಜನೆಯಲ್ಲಿ ಶೂನ್ಯ ದಟ್ಟಣೆ, ಟ್ರಾಫಿಕ್ಕೇ ಇಲ್ಲದೆ ಇರುವಂಥ ಈ ಒಂದು ದಟ್ಟಣೆ, ಈ ಒಂದು ಪರಿಕಲ್ಪನೆಯ ಒಂದು ಸಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನೇನು ಈ ಒಂದು ಸಿಟಿ ಹೇಗಿರುತ್ತೆ ಮುಂದೆ. ಬೆಂಗಳೂರು ಮೈಸೂರು ಹೆದ್ದಾರಿಯಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಬೆಂಗಳೂರು ದಿಂಡಿಗಲ್ ಹೆದ್ದಾರಿ ಯೋಜನೆ ಎಲ್ಲ ಬರ್ತಾ ಇದೆ. 2.2 ಕಿಲೋಮೀಟರ್ ಹಂತದಲ್ಲಿ ನಗರ ತಲೆ ಎತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಮುಂದೆ ಯಾವ್ಯಾವ ರೀತಿಯ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತೀನಿ, ನೋಡ್ತಾ ಹೋಗಿ. ಈ ಒಂದು ನನ್ನ ಚಾನಲ್ನಲ್ಲಿ, ಈ ಒಂದು ಚಾನಲ್ಲು ನಿಮಗೋಸ್ಕರ ಇದೊಂದು ಎಲ್ಲ ರೀತಿಯ ಮಾಹಿತಿಗಳನ್ನು ಒಳಗೊಂಡುತ್ತೆ. ಬರೀ ಎಜುಕೇಷನ್ ಅಂತ ಅಲ್ಲ, ವಿದ್ಯಾರ್ಥಿಗಳಿಗೆ, ರೈತರಿಗೆ ಹಾಗೂ ಎಲ್ಲ ರೀತಿಯ ಜನಗಳಿಗೆ ಉಪಯೋಗ ಆಗುವಂಥ ಒಂದು ಚಾನಲಲ್ಲಿ ಇದು. ಎಲ್ಲಿ ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಬಿಡದಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಸೊ ಎಲ್ಲ ರೀತಿಯ ಆ್ಯಂಗಲಿಂದ ನೋಡಿ ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.